ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ನಮ್ಮ ಭಾರತ. ನಮಗೆಲ್ಲರಿಗೂ ಅನಿಸುತ್ತದೆ ನಮ್ಮ ಭಾರತ, ನಮ್ಮ ದೇಶ, ನಮ್ಮ ಹೆಮ್ಮೆ. ಇಲ್ಲಿನ ವಿಭಿನ್ನ ಸಂಸ್ಕೃತಿ, ವಿಭಿನ್ನ ಭಾಷೆ, ವಿಭಿನ್ನ ವೇಷಭೂಷಣ, ಬಡವ ಬಲ್ಲಿದರಿಂದ ಕೂಡಿದೆ ಈ ನಮ್ಮ ದೇಶ. ಅದರಲ್ಲಿ ಎರಡು ಮಾತಿಲ್ಲ. ಬಹಳ ವಿಸ್ತೀರ್ಣವುಳ್ಳ ವಿಪರೀತ ಜನಸಂಖ್ಯೆ ಇರುವ ಭೂಪ್ರದೇಶವಾಗಿದೆ. ಇಷ್ಟೊಂದು ದೊಡ್ಡ ದೇಶದಲ್ಲಿ ಎಲ್ಲರ ಮನಸ್ಥಿತಿ ಒಂದೇ ಸ್ಥಿತಿ ಇರುವುದಿಲ್ಲ. ಕೆಲವು ಬಡವರ್ಗದವರಿಗೆ ವಾಸಿಸಲು ಒಂದು ನೆಲೆಯಿಲ್ಲದೆ, ದುಡಿಯಲು ಭೂಮಿ ಇಲ್ಲದೆ ಕೇವಲ ಕಾರ್ಮಿಕರಾಗಿ ದುಡಿಯುತ್ತಿದ್ದಾರೆ. ಇವರಿಗೆ ಮೂಲಭೂತ ಸೌಕರ್ಯವಾದ ನೀರು, ವಾಸಿಸಲು ಒಂದು ಗುಡಿಸಲು, ಸರಿಯಾದ ಆಹಾರ, ಸರಿಯಾದ ವಿದ್ಯಾಭ್ಯಾಸ, ಸರಿಯಾದ ಆಸ್ಪತ್ರೆ ಇಲ್ಲದೆ, ಸಂಪರ್ಕ ರಸ್ತೆ ಇಲ್ಲದೆ ಎಲ್ಲೂ ವಾಸಿಸುತ್ತಿದ್ದಾರೆ. ಇನ್ನೂ ಕೆಲ ಬಡವರ್ಗ ಒಂದಿಷ್ಟು ನೆಲೆ, ವಿದ್ಯಾಭ್ಯಾಸ, ಆಸ್ಪತ್ರೆ ಸೌಕರ್ಯ, ಸಂಪರ್ಕ ರಸ್ತೆ ಮತ್ತು ಸಂಸ್ಕಾರ ನೀಡುವ ಸವಲತ್ತು ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನೂ ಕೆಲ ಬಡವರ್ಗ, ಶೋಷಿತ ವರ್ಗ ತಮಗೆ ಸಿಗುವ ಅನುದಾನವನ್ನು, ಸರ್ಕಾರದ ಸೌಲಭ್ಯಗಳನ್ನು, ಉಚಿತ ವಿದ್ಯಾಭ್ಯಾಸ ಪಡೆದುಕೊಂಡು ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಸ್ಥಿತಿಯಲ್ಲಿ ಇದ್ದಾರೆ. ಇಂಥವರ ಮನಸ್ಥಿತಿ ಹೇಗಿದೆ ಎಂದರೆ, ಇನ್ನೂ ಸರ್ಕಾರದ ಸವಲತ್ತು ಬೇಕು, ಇನ್ನೂ ಮೇಲೆ ಬರಬೇಕು, ಮಕ್ಕಳು, ನಂತರ ಮೊಮ್ಮಕ್ಕಳು, ನಂತರ ಮರಿಮಕ್ಕಳಿಗೂ ಸಹ ಸರ್ಕಾರದ ಸವಲತ್ತು ಇನ್ನೂ ಬೇಕು ಅನ್ನುವ ಹಪಾಹಪಿಯಲ್ಲಿ ಇದ್ದಾರೆ. ಮಧ್ಯಮ ವರ್ಗದ ಜನ ತಮ್ಮ ಉದ್ಯೋಗದಲ್ಲಿ ನಿರತರಾಗಿ ಆಸೆ ಪಡದೆ, ಆಸೆಗೆ ಇದ್ದಷ್ಟು ಕಾಲು ಚಾಚು ಎನ್ನುವ ಗಾದೆಯಂತೆ ಜೀವನ ಸಾಗಿಸುತ್ತಿದ್ದಾರೆ. ಹೆಚ್ಚಿನ ಆದಾಯ ತೆರಿಗೆ ರೂಪದಲ್ಲಿ ಇಂತಹವರಿಂದ ಸರ್ಕಾರಕ್ಕೆ ದಕ್ಕುತ್ತದೆ. ಸಾಲ ಮಾಡಬಾರದು, ಮಾಡಿದರೂ ಉಳಿಸಿಕೊಳ್ಳಬಾರದು ಎನ್ನುವ ಮನಸ್ಥಿತಿ ಇವರದ್ದು. ಈ ವರ್ಗದಲ್ಲೂ ಕೆಲವರು ದುರಾಶೆಗೆ ಬಿದ್ದು ಕೈ ಸುಟ್ಟುಕೊಂಡಿರುತ್ತಾರೆ. ಇನ್ನೂ ಕೆಲವರು ಬಂಡಧೈರ್ಯದಿಂದ ತಮ್ಮದಲ್ಲದ ಆಸ್ತಿ, ಹಣ ದಕ್ಕಿಸಿಕೊಂಡು ಬಂಡರಾಗಿದ್ದಾರೆ. ಇನ್ನು ಶ್ರೀಮಂತ ವರ್ಗ ಆಸ್ತಿಯನ್ನು ಹೆಚ್ಚು ಮಾಡಿಕೊಳ್ಳುತ್ತಾ ಸುಖವಾಗಿದ್ದಾರೆ. ಇಂತಹ ವರ್ಗ ಸರ್ಕಾರದ ಆಡಳಿತದ ಚುಕ್ಕಾಣಿ ಹಿಡಿದಿರುತ್ತಾರೆ, ಉದ್ದಿಮೆದಾರರಾಗಿರುತ್ತಾರೆ. ಸರ್ಕಾರದ ಶಿಫಾರಸಿನಿಂದ ಕೆಲಸಗಳನ್ನು ತಮ್ಮದಾಗಿಸಿಕೊಂಡು ದರ್ಪದಿಂದ ಬದುಕುತ್ತಿದ್ದಾರೆ. ಬ್ಯಾಂಕಿನಿಂದ ಸಾಲವನ್ನು ಪಡೆದುಕೊಳ್ಳುತ್ತಾರೆ. ಸಾಲ ತೀರಿಸದೆ ನುಣುಚಿಕೊಂಡು ವಿದೇಶ ಪ್ರವಾಸ ಮಾಡಿ ಅಲ್ಲೇ ಉಳಿಯಲು ಯತ್ನಿಸುತ್ತಾರೆ. ಯಾವ ರೀತಿಯ ಕಾನೂನು ಇವರನ್ನು ಬಂಧನದಲ್ಲಿ ಇಡಲು ಸಾಧ್ಯವಲ್ಲ. ಇದುವರೆಗೂ ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಸ್ಥಿತಿಯ ಮೇಲೆ ವ್ಯಕ್ತಿಗಳ ಮನಸ್ಥಿತಿಯನ್ನು ಅಳೆಯಲಾಯಿತು. ಇನ್ನು ವ್ಯಕ್ತಿಯ ವೃತ್ತಿಯನ್ನು ಆಧಾರವಾಗಿಟ್ಟುಕೊಂಡು ಜನರ ಮನಸ್ಥಿತಿಯನ್ನು ಅರಿಯೋಣ. ರಾಜಕೀಯ ವ್ಯಕ್ತಿಗಳು. ರಾಜಕೀಯದಲ್ಲಿರುವವರು ಎಲ್ಲ ದುಷ್ಟರು, ಆಸೆ ಬರುಕರು ಅಂತ ಹೇಳುವಂತಿಲ್ಲ. ಅವರಲ್ಲೂ 10% ವ್ಯಕ್ತಿಗಳನ್ನು ಬಿಟ್ಟರೆ ಉಳಿದವರೆಲ್ಲರೂ ಸ್ವಾರ್ಥಿಗಳೇ. ತಮ್ಮ ಸ್ವಾರ್ಥ ಸಾಧನೆಗಾಗಿ ಈ ಕ್ಷೇತ್ರಕ್ಕೆ ಬಂದವರೇ. ಅಧಿಕಾರ ಬೇಕು, ಅಧಿಕಾರಿಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು, ಆಸ್ತಿ ಹಣ ವೃದ್ಧಿಸಿಕೊಳ್ಳಬೇಕು, ತನ್ನ ಮಕ್ಕಳು ಸುಖವಾಗಿರಬೇಕು, ಹಿಂಬಾಲಿಕರಿಗೆ ಹಣ ಮಾಡಿಕೊಳ್ಳಲು ಮಾರ್ಗಗಳನ್ನು ತೋರಿಸಬೇಕು. ಐಷಾರಾಮಿ, ಕಾರು, ಬಂಗ್ಲೆ, ಆಳುಕಾಳುಗಳು, ಚಿನ್ನ, ಬೆಳ್ಳಿಯನ್ನು ತಮ್ಮದಾಗಿಸಿಕೊಳ್ಳುವವರೇ ಹೆಚ್ಚು. ಸರ್ಕಾರದಲ್ಲಿ ಒಂದು ಸ್ಥಾನ ಗಿಟ್ಟಿಸಿಕೊಳ್ಳಬೇಕಾದರೆ ಅದು ಕೆಳಹಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಹಿಡಿದು ಮುಖ್ಯಮಂತ್ರಿ ಆಗುವವರೆಗೆ ಹಣ ಖರ್ಚು ಮಾಡಲು ಹಿಂಜರಿಯುವುದಿಲ್ಲ. ಮತ ಹಾಕುವ ಮತದಾರರಲ್ಲಿ ಕೆಲವು ಮಂದಿ ಅವನು ಕೊಡುವ ಹಣಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ಮಾರಿಕೊಳ್ಳುತ್ತಾರೆ. ಇದು ಒಂದು ರೀತಿಯ ಆಸೆ ತೀರಿಸಿಕೊಳ್ಳಲು ಅಥವಾ ತನ್ನ ಹಣವನ್ನು ನೀಗಿಸಿಕೊಳ್ಳಲು ಅಂತೂ ಇಂತಹವರನ್ನು ಗುರುತಿಸಿ ಮಾತನಾಡಿಸಿಕೊಂಡು ಒಂದು ಹುದ್ದೆ ಹಿಡಿಯುತ್ತಾರೆ. ಇಷ್ಟೆಲ್ಲ ಖರ್ಚು ಮಾಡಿದ ಒಬ್ಬ ರಾಜಕೀಯ ವ್ಯಕ್ತಿ ತನ್ನ ಹಣವನ್ನು ಹೂಡಿ ಸುಮ್ಮನಿರಲು ಸಾಧ್ಯವಾಗದು. ಒಂದೆರಡು ಪಟ್ಟು ಸರ್ಕಾರದ ಹಣ ಲೂಟಿ ಮಾಡಿದರೆ ಹೋಗಲಿ ಅನ್ನಬಹುದು. ಆದರೆ ಇಂತಹ ವ್ಯಕ್ತಿಗಳು ಅತಿ ಆಸೆಯಿಂದ ಮಾಡಿದ ಖರ್ಚಿನ 10 ಪಟ್ಟು ಹಣವನ್ನು ತನ್ನದಾಗಿಸಿಕೊಳ್ಳಲು ಹಿಂಜರಿಯುವುದಿಲ್ಲ. ಇಂಥವರಿಂದ ಏನೂ ಅಭಿವೃದ್ಧಿ ಆಗುವುದಿಲ್ಲ. ಒಂದಷ್ಟು ಚೇಲಗಳನ್ನು ತನ್ನ ಒಡೆತನದಲ್ಲಿ ಇಟ್ಟುಕೊಳ್ಳುತ್ತಾನೆ.
ಇಂತಹವರು ಅಧಿಕಾರಿಗಳನ್ನು ಸಾರ್ವಜನಿಕರನ್ನು ಎದುರಿಸಿ ತಮ್ಮ ಕಾರ್ಯ ನೀಗಿಸಿಕೊಳ್ಳುತ್ತಾರೆ. ಅಷ್ಟಕ್ಕೆ ತೃಪ್ತಿ ಕೊಟ್ಟುಕೊಳ್ಳದೆ ತಮ್ಮ ಪತ್ನಿ, ಮಗ, ಮಕ್ಕಳು ರಾಜಕೀಯಕ್ಕೆ ಬರುವಂತೆ ನೋಡಿಕೊಳ್ಳುತ್ತಾರೆ. ಕಾರಣ ತಾವು ಮಾಡಿದ ಆಸ್ತಿಯನ್ನು ಕಾಯಲು ಅನುಭವಿಸಲು ಬೇಕಲ್ಲವೇ? ಸ್ವಾತಂತ್ರ್ಯಕ್ಕೆ ಮೊದಲು ಮತ್ತು ನಂತರದಲ್ಲಿ ಹುಟ್ಟಿದವರು ರಾಜಕೀಯದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ಅವರ ಮಗನೂ ಸಹ ಉನ್ನತ ಸ್ಥಾನದಲ್ಲಿದ್ದಾರೆ. ಮೊಮ್ಮಗನೂ ಸಹ ತನ್ನ ಸ್ಥಾನಕ್ಕೆ ಬರಲು ಕೈಜೋಡಿಸುತ್ತಿದ್ದಾರೆ. ಇಂತಹ ವಂಶ ಪಾರಂಪರ್ಯ ರಾಜಕಾರಣ ನಾವು ನೋಡುತ್ತಿದ್ದೇವೆ. ಸ್ವಾತಂತ್ರ್ಯಕ್ಕೂ ಮೊದಲು ವಂಶ ಪಾರಂಪರ್ಯವಾಗಿ ರಾಜರಿದ್ದರು. ಅವರು ನಿಷ್ಠೆಯಿಂದ ಇದ್ದರು. ಈಗಿನ ರಾಜಕಾರಣಿಗಳಲ್ಲಿ ಕೆಲವರು ವಂಶ ಪಾರಂಪರ್ಯವನ್ನು ಬೆಳೆಸುತ್ತಿದ್ದಾರೆ. ಅದರಲ್ಲೂ ಎಷ್ಟೇ ವಯಸ್ಸಾದರೂ ಸಹ ಅಧಿಕಾರವನ್ನು ಬಿಡದೆ ಅಲ್ಲೇ ಮುಂದುವರಿಯುತ್ತಾರೆ. ಯಾವುದೇ ಪಕ್ಷವಾಗಲಿ ಎಲ್ಲ ರಾಜಕಾರಣಿಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಎ ಪಕ್ಷದವರು ಬಿ ಪಕ್ಷದವರನ್ನು ತೆಗಳುತ್ತಾ, ಅದೇ ರೀತಿ ಬಿ ಪಕ್ಷದವರು ಎ ಪಕ್ಷದವರನ್ನು ತೆಗಳುತ್ತಾ ಜನರ ಕಣ್ಣಿಗೆ ಮಣ್ಣು ಎರಚುತ್ತಿದ್ದಾರೆ. ಕಾರಣ, ಹೊರಗಡೆ ಪ್ರಪಂಚದಲ್ಲಿ ಎ ಪಕ್ಷದವರ ಜೊತೆ ಬಿ ಪಕ್ಷದವರು ಸ್ನೇಹಿತರಾಗಿರುತ್ತಾರೆ, ಸಂಬಂಧಿಗಳೂ ಆಗಿರುತ್ತಾರೆ. ಒಂದೊಂದು ಸಮಯದಲ್ಲಿ ಎ ಪಕ್ಷದವರ ಹುಳುಕುಗಳನ್ನು ಬಿ ಪಕ್ಷದವರು ಮುಚ್ಚಿ ಹಾಕುತ್ತಾರೆ. ಅದೇ ರೀತಿ ವೈಸ್ ವರ್ಸ ಆಟ ನಡೆಯುತ್ತಿರುತ್ತೆ. ಸಂಪದ್ಭರಿತ ರಾಷ್ಟ್ರವಾಗಿದ್ದರೆ ಹೋಗಲಿ ಎನ್ನಬಹುದಿತ್ತು. ವಿದೇಶದಿಂದ ಸಾಲ ಮಾಡಿದ 100 ರೂಗಳಲ್ಲಿ 50 ರೂಗಳನ್ನು ತಮ್ಮ ಜೇಬಿಗೆ ಇಳಿಸಿಕೊಳ್ಳುವುದು ಗುಟ್ಟಾಗಿ ಉಳಿದಿಲ್ಲ. ತಮ್ಮ ಪಕ್ಷ ತಮ್ಮನ್ನು ಗುರುತಿಸಲೆಂದು ಮಹಾತ್ಮ ಗಾಂಧಿ ಅಂಥ ವ್ಯಕ್ತಿಯನ್ನು ಕೊಲೆಗಡುಕ ಹಿಂದೂ ಧರ್ಮವನ್ನು ಪ್ರೋತ್ಸಾಹಿಸಲಿಲ್ಲ ಅಂತ ಹೇಳಿ ಅಗೌರವದಿಂದ ನಡೆದುಕೊಳ್ಳುತ್ತಿರುವುದನ್ನು ನೋಡುತ್ತಿದ್ದೇವೆ. ಈಗಿನ ರಾಜಕೀಯ ವ್ಯಕ್ತಿಗಳು ಹಿಂದೆ ಕರ್ತವ್ಯ ನಿರ್ವಹಿಸಿದ ಪ್ರಧಾನಮಂತ್ರಿಗಳನ್ನು ಅಶ್ಲೀಲ ಫೋಟೋ ಹಾಕಿ ವಿಜೃಂಭಿಸುತ್ತಿದ್ದಾರೆ. ಇಂದಿನವರು ಏನೂ ಮಾಡಿಲ್ಲ ದೇಶಕ್ಕಾಗಿ ಅಂತ ಬೊಬ್ಬ ಹೊಡೆದರೆ ಏನೂ ಪ್ರಯೋಜನವಿಲ್ಲ. ಸತ್ತವರ ಹೆಸರನ್ನು ದುರುದ್ದೇಶಕ್ಕಾಗಿ ಜ್ಞಾಪಿಸಿಕೊಳ್ಳುವ ಬದಲು ಈಗ ಹುದ್ದೆಯಲ್ಲಿ ಇರುವವರು ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡು ಹೋಗಲಿ. ಹಿಂದಿನವರು ಏನೂ ಮಾಡಿಲ್ಲ ಅಂತಲೇ ಒಪ್ಪಿಕೊಳ್ಳೋಣ. ಈಗ ಹುದ್ದೆಯಲ್ಲಿರುವವರು ಅಭಿವೃದ್ಧಿ ಮಾಡಿ ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಯಲಿ. ನಾವು ನಿಮ್ಮಂತಹವರನ್ನು ಪೂಜಿಸುತ್ತೇವೆ. ಸ್ವಾತಂತ್ರ್ಯ ಬಂದ ನಂತರದಿಂದ ಜಾತಿ ಮೀಸಲಾತಿ ಇದ್ದೇ ಇದೆ. ಅದರಲ್ಲೂ ಕೆಲವು ಸಮಾಜದವರಿಗೆ ಆದಾಯ ಪರಿಗಣನೆಗೆ ತೆಗೆದುಕೊಳ್ಳದೆ ಅವರಿಗೆ ಉಚಿತವಾಗಿ ವಿದ್ಯಾಭ್ಯಾಸ, ಹುದ್ದೆಯಲ್ಲಿ ಮೀಸಲಾತಿ, ಮುಂಬಡ್ತಿಯಲ್ಲಿ ಮೀಸಲಾತಿ, ನಂತರದಲ್ಲಿ ಅವರ ಮಕ್ಕಳಿಗೂ ಸಹ ಈ ಸೌಕರ್ಯ ಮುಂದುವರಿಯುತ್ತದೆ. ಇಂತಹ ಸಮಾಜದಲ್ಲಿ ಮೇಲೆ ತಿಳಿಸಿದ ವ್ಯಕ್ತಿಗಳನ್ನು, ರಾಜಕೀಯ ವ್ಯಕ್ತಿಗಳನ್ನು ಮೀಸಲಾತಿಯಿಂದ ಕೈಬಿಡಿ. ಉಳಿದ ಬಡವರ್ಗಗಳಿಗೆ, ವಿದ್ಯಾವಂತರಿಗೆ ಮೀಸಲಾತಿ ಇರಲಿ. ಹಿಂದುಳಿದ ಜಾತಿಯವರಿಗೆ, ಜಾತಿ ಆಧಾರಿತ ಮತ್ತು ಕಡಿಮೆ ಆದಾಯದವರಿಗೆ ಮೀಸಲಾತಿ ಇದೆ. ಈ ಮೀಸಲಾತಿಯನ್ನು ಸರ್ಕಾರಿ ಉದ್ಯೋಗದಲ್ಲಿ ಇರುವವರು ಪಡೆಯಲು ಆಗುವುದಿಲ್ಲ. ಇವರು ತಮ್ಮ ನಿಜವಾದ ವರಮಾನ ಕೊಡಬೇಕಾಗುತ್ತದೆ. ಒಬ್ಬ ಜವಾನನೂ ಸಹ ನಿಗದಿಪಡಿಸಿರುವ ಆದಾಯ ಪಡೆಯುತ್ತಿರುತ್ತಾನೆ. ಇಂತಹವರು ಈ ಮೀಸಲಾತಿಯಿಂದ ವಂಚಿತರಾಗುತ್ತಾರೆ. ಉಳಿದ ಜನರು ಅಂದರೆ ವ್ಯಾಪಾರಿಗಳು, ಸಣ್ಣ ಉದ್ದಿಮೆದಾರರು, ರೈತರು, ಕಾಂಟ್ರಾಕ್ಟರ್, ಶ್ರೀಮಂತರು ಕಡಿಮೆ ವರಮಾನ ಕೊಟ್ಟು ಸರ್ಟಿಫಿಕೇಟ್ ತೆಗೆದುಕೊಂಡು ಮೀಸಲಾತಿ ಪಡೆದುಕೊಳ್ಳುತ್ತಾರೆ. ಈ ವಿಚಾರದಲ್ಲಿ ಲಂಚ, ರುಸುವತ್ತು ಕೆಲಸ ಮಾಡಿಕೊಡುತ್ತಾರೆ. ಈ ರಾಜಕೀಯ ವ್ಯಕ್ತಿಗಳು ತಮ್ಮ ಆರ್ಥಿಕ ಅಧಿಕಾರ ಉಳಿಸಿಕೊಳ್ಳಲು ಇಂತಹ ಜಾತಿ ಮೀಸಲಾತಿಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಜನರು ಜಾತಿಯನ್ನು ಮರೆತರೂ ಸಹ ಬೇರೆ ಜಾತಿಯವರ ಜೊತೆ ಸಂಬಂಧ ಚೆನ್ನಾಗಿ ಇಟ್ಟುಕೊಂಡಿರುತ್ತಾರೆ. ಸರ್ಕಾರಗಳು ಜಾತಿ ಮರೆಯಲು ಅವಕಾಶ ಕೊಡದೆ ಇಲ್ಲದ ಜಾತಿಗಳನ್ನು ಹುಡುಕಿ ಸಂಖ್ಯೆಯನ್ನು ಜಾಸ್ತಿ ಮಾಡುತ್ತಿರುತ್ತಾರೆ. ಮೀಸಲಾತಿಯಲ್ಲಿ ಮೀಸಲಾತಿ ಕೊಡುವ ನಾಟಕ ಮಾಡಿ ಒಳ ಮೀಸಲಾತಿ ಅಂತ ಹೆಸರಿಟ್ಟು ಜಾತಿಯಲ್ಲಿ ಸಂಬಂಧ ಮುರಿಯುತ್ತಾರೆ. ಮೀಸಲಾತಿ ಇರುವುದರಿಂದ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳದೆ ಎಷ್ಟು ಅಂಕ ತೆಗೆದರೂ ಕೆಲಸ ಗ್ಯಾರಂಟಿ ಎನ್ನುವ ಸ್ಥಿತಿಯಲ್ಲಿ ಇರುತ್ತಾರೆ.
ಅದಕ್ಕೆ ತಕ್ಕಂತೆ ಸರ್ಕಾರವೂ ಸಹ ವೋಟ್ ಬ್ಯಾಂಕ್ಗೋಸ್ಕರ ಅಂತಹವರನ್ನು ಪ್ರೋತ್ಸಾಹಿಸುತ್ತಿದ್ದಾರೆ. ಎರಡನೆಯದು, ಸರ್ಕಾರ ರಚಿಸಿದ ಆಯೋಗಗಳು, ಅಭಿವೃದ್ಧಿ ನಿಗಮಗಳ ಬಗ್ಗೆ ಮಾತು. ಅನ್ಯಾಯ, ಕೊಲೆ, ಅತ್ಯಾಚಾರ ಪ್ರಕರಣ, ನೂಕುನುಗ್ಗಲಲ್ಲಿ ಸಾವು ನೋವು, ಮುಷ್ಕರಗಳಲ್ಲಿ ಸಾವು ನೋವು, ಮೀಸಲಾತಿ ಇತ್ಯಾದಿ ಪ್ರಕರಣಗಳಲ್ಲಿ ಸರ್ಕಾರ ನ್ಯಾಯ ಒದಗಿಸಲು ಸಾಧ್ಯವಾಗದಿದ್ದಲ್ಲಿ ಆಯೋಗ ರಚಿಸುತ್ತಾರೆ. ಆಯೋಗಕ್ಕೆ ನಿವೃತ್ತ ನ್ಯಾಯಾಧೀಶರನ್ನು, ರಾಜಕೀಯ ವ್ಯಕ್ತಿಗಳನ್ನು, ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳನ್ನು ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿ ಅವರಿಗೆ ಮಂತ್ರಿಯ ಸ್ಥಾನಮಾನ ಕೊಟ್ಟು ಸಿಬ್ಬಂದಿಗಳನ್ನು ಸಹ ನೇಮಕ ಮಾಡಿಕೊಡುತ್ತಾರೆ. 3 ತಿಂಗಳು ಅಥವಾ 6 ತಿಂಗಳು ಅವಧಿ ಕೊಡುತ್ತಾರೆ. ಆಯೋಗಗಳು ತಮ್ಮ ಕೆಲಸ ಮುಗಿಸಿ ವರದಿ ಕೊಟ್ಟರೆ ಸರ್ಕಾರಕ್ಕೆ ಒಪ್ಪಿಕೊಳ್ಳುವ ಅಥವಾ ಬಿಡುವ ಅಧಿಕಾರವಿರುತ್ತದೆ. ಅದನ್ನು ಅನುಷ್ಠಾನ ಮಾಡದೆ ಮೂಲೆಗುಂಪು ಮಾಡುತ್ತಾರೆ. ಇನ್ನಷ್ಟು ವರ್ಷಗಳಾದ ಮೇಲೆ ಬೇರೆ ಸರ್ಕಾರ ಬರುತ್ತೆ. ಅವರು ತಮ್ಮ ಇಷ್ಟ ಬಂದವರಿಗೆ ಆಯೋಗದ ಅಧ್ಯಕ್ಷ ಸ್ಥಾನ ಕೊಟ್ಟು ಮತ್ತೊಮ್ಮೆ ಸಮೀಕ್ಷೆ ಮಾಡಲು ತಿಳಿಸುತ್ತಾರೆ. ಆಯೋಗ ಕೊಟ್ಟ ವರದಿ ಸರ್ಕಾರಕ್ಕೆ ಅನುಕೂಲವಾಗಿದ್ದರೆ ಮಾತ್ರ ಒಪ್ಪಿಕೊಳ್ಳುತ್ತಾರೆ, ಇಲ್ಲದಿದ್ದರೆ ಮೂಲೆಗುಂಪು ಮಾಡುತ್ತಾರೆ. ಇದರಿಂದ ಆರ್ಥಿಕ ನಷ್ಟವೇ ಹೊರತು ಲಾಭವಿಲ್ಲ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಹೀಗೆ ಹೇಳುತ್ತಾರೆ: ನಾನು ನಿವೃತ್ತಿಯಾದ ಮೇಲೆ ಸರ್ಕಾರದ ಯಾವುದೇ ಕೆಲಸವನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ಹೇಳುತ್ತಾರೆ. ಸಮಾಜ ಇಂತಹವರ ಹೇಳಿಕೆಯನ್ನು ಗೌರವಿಸಬೇಕು. ನಿವೃತ್ತ ಅಧಿಕಾರಿಗಳು, ರಾಜಕೀಯ ಮುಖಂಡರು ಇಂತಹ ಆಯೋಗಗಳ ಅಧ್ಯಕ್ಷ ಸ್ಥಾನ ಒಪ್ಪಿಕೊಳ್ಳದಿದ್ದರೆ ದೇಶಕ್ಕೆ ಉತ್ತಮ. ಇನ್ನು ಅಭಿವೃದ್ಧಿ ನಿಗಮಗಳು ಹುಟ್ಟಿಕೊಂಡಿರುವುದು ಅತೃಪ್ತ ಶಾಸಕರನ್ನು ಅಧ್ಯಕ್ಷ ಸ್ಥಾನಕ್ಕೆ ನೇಮಿಸಿ ಅವರಿಗೂ ಮಂತ್ರಿ ಸ್ಥಾನಮಾನ ಕೊಟ್ಟು ಸಮಾಧಾನಪಡಿಸುತ್ತಾರೆ. ಜಾತಿಗೊಂದು ನಿಗಮಗಳಿವೆ, ಏನು ಅಭಿವೃದ್ಧಿ ಮಾಡುತ್ತಾರೋ ಗೊತ್ತಿಲ್ಲ. ತಮ್ಮ ಹಿಂಬಾಲಕರನ್ನು ಇಟ್ಟುಕೊಂಡು ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಾರೆ. ಸರ್ಕಾರದ ಅಧಿಕಾರಿಗಳಿಗೆ ಇಂತಹ ಕೆಲಸ ಮಾಡಲು ಸಾಮರ್ಥ್ಯವಿಲ್ಲವೇ ಅಥವಾ ಅವರನ್ನು ಮೂಲೆಗುಂಪು ಮಾಡಿ ತಮ್ಮ ಹಿಂಬಾಲಕರನ್ನು ಬೆಳೆಯಲು ಅವಕಾಶ ಮಾಡಿಕೊಡುತ್ತಾರಾ ಗೊತ್ತಿಲ್ಲ. ಇಂತಿ ನಮಸ್ಕಾರಗಳು. ದೇವರಾಜಾಚಾರ್.